5-6 ಅಲ್ಲಿ ಒಂದು ಸಿಡಿ ತಗೊಂಡೋಗಿ ಕೊಟ್ಟೆ ಅವ್ರಿಗೆ. ಅವಾಗ ರೇಡಿಯೋ ಮಿರ್ಚಿ ಅವರು ಹಿಂದಿ ರೇಡಿಯೋ ಸ್ಟೇಷನ್ ಆಗಿತ್ತು. ಎಲ್ಲ ಬೆಂಗಳೂರಿನ ಎಲ್ಲ ರೇಡಿಯೋ ಸ್ಟೇಷನ್ಗಳು ಮತ್ತೆ ಹಿಂದಿ ಆಗಿತ್ತು, ಕನ್ನಡಗಳ ರೇಡಿಯೋ ಸ್ಟೇಷನ್ ಇರಲಿಲ್ಲ. ಸೊ ಅವಾಗ ಸಾಂಗ್ ಅನ್ನ ಕೇಳಿ ಅವಿನಾಶ್ ಅವ್ರಿಗೆ ತುಂಬಾ ಇಷ್ಟ ಆಗಿ ಅವರ ಒಂದು ಹೆಡ್ ಜೊತೆ ಮಾತಾಡಿ, ಬಾಂಬೆಯ ರೇಡಿಯೋ ಮಿರ್ಚಿ ಹೆಡ್ ಜೊತೆ ಮಾತಾಡಿ, ಈ ಐಶ್ವರ್ಯ ಸಾಂಗ್ಸ್ ಮೂಲಕ ನಾವು ಯಾಕೆ ರೇಡಿಯೋ ಸ್ಟೇಷನ್ ಕನ್ನಡ ಮಾಡಬಾರ್ದು ಅಂದ್ಬಿಟ್ಟು ಸಂಪೂರ್ಣವಾಗಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸ್ಟೇಷನ್ ಮಾಡಿದ್ರು. ಅದಾದ ನಂತರ ಎಲ್ಲ ರೇಡಿಯೋ ಸ್ಟೇಷನ್, ಹಲವಾರು ರೇಡಿಯೋ ಸ್ಟೇಷನ್ ಕನ್ನಡ ಆಯಿತು ಐಶ್ವರ್ಯ ಮೂಲಕ. ಅದೊಂದು ದೊಡ್ಡ ಟ್ರೆಂಡ್ ಸೆಟ್ ಆಯಿತು. ಅದೇ ಕಾರಣಕ್ಕೋಸ್ಕರ ಇವತ್ತು ಗೌರಿ ಆಡಿಯೋ ರಿಲೀಸು ಅವಿನಾಶ್ ಬಂದು ಮಾಡ್ತಾರೆ. ಥ್ಯಾಂಕ್ ಯು ಅವಿನಾಶ್. ಒಂದೆರಡು ಮಾತು. ಸೊ ನಾವು ಅವ್ರನ್ನ ಅವಿನಾಶ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಸಾಧನೆ ದೊಡ್ಡದು. ಸೊ ಹೀಗಾಗಿ ಅವ್ರು ತುಂಬಾ ಫೇಮಸ್, ಬಾದ್ಶಾ ಅವಿನಾಶ್ ಅಂತ. ಸರ್, ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇವತ್ತು ಗೌರಿ ಸಿನಿಮಾದ ಆಡಿಯೋ ಲಾಂಚ್ ಬಗ್ಗೆ? ನಮಸ್ಕಾರ BMS, how are you? How's the BMS Josh? Well, ನಾನು ಸುಮಾರು ವರ್ಷದಿಂದ BMS ಬರ್ತಾ ಇದ್ದೀನಿ. It's always a pleasure to come to this college. ಯಾಕಂದ್ರೆ ಆ ವೈಬ್ರೇಷನ್, ಆ ಜೋಶ್ ಇಸ್ ಆಲ್ವೇಸ್ ದ ಸೇಮ್ ಹಿಯರ್. ಅಂಡ್ ಇಂದ್ರಜಿತ್ ಸರ್ ಹೇಳ್ತಾ ಇದ್ರು ಅಬೌಟ್ ಐಶ್ವರ್ಯ. ವೆಲ್, ದಟ್ ವಾಸ್ ಅ ಟ್ರೆಂಡ್ ಸೆಟರ್ ಆಗಿನ ಕಾಲಕ್ಕೆ. ಯಾಕಂದ್ರೆ ಅವಾಗ ನಾವು ಎಕ್ಸ್ಕ್ಲೂಸಿವ್ ಆಗಿ ಆ ಹಾಡನ್ನ ಪ್ಲೇ ಮಾಡಿ ಅದನ್ನ ತುಂಬಾ ದೊಡ್ಡದಾಗಿ ಹಿಟ್ ಆದಾಗ ಅದು ನಾವು ಅದರಿಂದಾಗಿ ಕನ್ನಡ ಸ್ಟೇಷನ್ ಆಗಿ ಟರ್ನ್ ಆದ್ವಿ ಅವಾಗ. ಅಂಡ್ ಮಿಕ್ಕಿದ ಎಲ್ಲ ಸ್ಟೇಷನ್ಗಳು ನಮ್ಮ ಒಂದು ಸಕ್ಸಸ್ನ ನೋಡಿಕೊಂಡು ಅದು ಕೂಡ ಆಗ ಕನ್ನಡಮಯವಾಗಿ ಟರ್ನ್ ಆಯಿತು. ಅಂಡ್ ರೇಡಿಯೋ ಕನ್ನಡಮಯವಾಯಿತು. ಸೊ ಆ ಖುಷಿ, ಆ ಒಂದು ಹೆಮ್ಮೆ ಇಂದ್ರಜಿತ್ ಸರ್ ಹೇಳಿದಾಗೆ ನಮಗಿದೆ. ಅಂಡ್ ಇವತ್ತು ಗೌರಿ ಚಿತ್ರದ ಒಂದು ಹಾಡನ್ನ ಲಾಂಚ್ಗೆ ನಾವೆಲ್ಲಿದ್ದೀವಿ. ಟೈಮ್ ಬರುತ್ತೆ. ವೆಲ್, ಉಪ್ಪಿಯವರ ಒಂದು ಫೇಮಸ್ ಡೈಲಾಗ್ ಇದೆ, ಕಾಂತಾ ಟೈಮ್ ಬಂದರೆ ಕೊಚ್ಚೆಲ್ಲಂಗೂ ಸೀಟ್ ಕೊಡ್ತಾರೆ, ಪಬ್ಬಗಳಿಗೆ ಓಟ್ ಕೊಡ್ತಾರೆ ಅಂತ. ಹಂಗೆ ಟೈಮ್ ಬರಬೇಕಷ್ಟೇ, ಟೈಮ್ ಚೆನ್ನಾಗಿರ್ಬೇಕಷ್ಟೇ. ಸೊ ಅಪ್ನಾ ಟೈಮ್ ಆಗ ಅಂತ ಹೇಗೆ ಹಿಂದಿದ್ದೀವಿ, ಹಾಗೆ ಇಲ್ಲಿ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಳ್ಳೆ ಟೈಮ್ ಸಮಜಿತ್ ಬರಲಿ, ಇಂದ್ರಜಿತ್ ಸರ್ ಬರಲಿ. ಮತ್ತೊಮ್ಮೆ ಈಗ ಏನೊಂದು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಥವಾ ನಮ್ಮ ಟಿವಿ ಪ್ಲಾಟ್ಫಾರ್ಮ್ ಇದೆಯಲ್ಲ, ಎಲ್ಲವೂ ಇದೊಂದು ದೊಡ್ಡ ಹಿಟ್ ಆಗಲಿ ಹಾಡುಗಳು ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಇಂದ್ರಜಿತ್ ಸರ್, ಆಲ್ ದಿ ಬೆಸ್ಟ್ ಸಾನಿಯಾ ಅಂಡ್ ಸಮಜಿತ್.